ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕೂಡ್ಲಿಗಿ ಜನರ ಅಹವಾಲಿಗೆ ತಕ್ಷಣ ಸ್ಪಂದನೆ. ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ಗೆ ಗ್ರಾಮಸ್ಥರಿಂದ ಅಭಿನಂದನೆ. ವಿಜಯನಗರ ಕೂಡ್ಲಿಗಿ ಕ್ಷೇತ್ರದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ವಸತಿ ಸೌಕರ್ಯ ಸೇರಿದಂತೆ ವಿವಿಧ ಅಹವಾಲುಗಳಿಗೆ ಸಕಾಲದಲ್ಲಿ ಸ್ಪಂದಿಸುತ್ತಿರುವ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಅವರನ್ನು ಕೂಡ್ಲಿಗಿ ಪಟ್ಟಣದ ಜನಸಂಪರ್ಕ ಕಚೇರಿಯಲ್ಲಿ ರೈತರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು. ಎರಡೇ ಗ್ರಾಮಕ್ಕೆ 106 ಮನೆ ಬಂದಿದೆ. 106 ಎರಡು ಗ್ರಾಮಕ್ಕೆ ಸೇರಿಬಿಟ್ಟು ಎಲ್ಲ ಫಲಾನುಭವಿಗಳು ಇಲ್ಲಿ ಬಂದಿದ್ವಿ. ಗೌರವದಿಂದನೇ ಅಭಿನಂದಿಸ್ಕೊಂಡು ನಾವು, ಯಾಕಂದ್ರೆ ಈಗ ಮನೆಗಳು ಬರೋದೇ ಕಷ್ಟ. ಸಂಘಟನೆಗೆ ನಮಗೆ ಶಾಸಕರದು ಅತಿ ಹೆಚ್ಚಿಗೆ ಅವ್ರದ್ದು ಸಪೋರ್ಟ್ ಐತಿ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಜಮೀರ್ ಅಹಮದ್ ಅಣ್ಣವ್ರದ್ದು ಕೂಡ ಆಗಲಿ, ಅವ್ರ ಮುಖಾಂತರ ನಾವು ಮನೆಗಳು ಹಾಕ್ಸ್ಕೊಂಡು ಬಂದಿರೋದು. ಅದಕ್ಕೆ ನೀವು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಕ್ಕೆ ಬಂದಿದ್ದೀವಿ ಎಲ್ಲರೂ. ನನ್ನ ಹೆಸರು ಸಿ ಎ ಗಾಳ್ಯಪ್ಪ ಅಂತೇಳಿ, ವಿಜಯನಗರ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಇವತ್ತು ಕೂಡ್ಲಿಗಿ ಕ್ಷೇತ್ರ ಶಾಸಕರ ಹತ್ರ ಬಂದಿರೋ ಉದ್ದೇಶ ಏನಂದರೆ, ಉಜಿನಿ ಪಂಚಾಯತಿಗೆ 47 ಮನೆ, ಕಾಳಾಪುರ ಪಂಚಾಯತಿಗೆ 57 ಮನೆ, 106 ಮನೆ ನಮ್ಮ ಸಂಘದ ವತಿಯಿಂದ ಮನೆ ಬಂದಿರೋದಕ್ಕೋಸ್ಕರ ನಮ್ಮ ಶಾಸಕರಿಗೆ ಕೂಡ ಆಗಲಿ ಅವ್ರದ್ದು ಕೂಡ ಆಗಲಿ ಸಪೋರ್ಟ್ ಇದೆ. ಅದಕ್ಕೆ ಅವ್ರಿಗೆ ನಾವು ಗೌರವದಿಂದ ಸನ್ಮಾನ ಮಾಡೋಣ ಅಂತೇಳಿ ಎಲ್ಲ ಫಲಾನುಭವಿ ಸಮೇತ ಬಂದಿದ್ದೀವಿ. ಆಯ್ತಾ. ಸೊ ನಮ್ಮ ಅಪ್ಪರ ಕಾಲದಿಂದನೇ ಆತ ರೈತ ಮುಖಂಡ, ಹೋರಾಟಗಾರ ಅಂತ ಗುರುತಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ. ಜನಮನ್ನೆ ಗಳಿಸಿದ್ದಾರೆ. ಆಯ್ತಾ. ಈಗ ಇವೆಲ್ಲ ದುಡ್ಡು ಕೊಟ್ಟರು ಜನ ಸೇರ್ಸೋದು ಕಷ್ಟ ಐತೆ. ಈ ಬೆಳಗ್ಗಿಂದ 106 ಜನ ಹಿಂಗೆ ರೈತರನ್ನ ಜನಪರವಾಗಿ ಕಳಿಸಿದ್ರೆ ಆತನ ಶಕ್ತಿ ಏನೈತೆ ಅಂತೇಳಿ ನಮ್ಗೆ ಆಗಲಿ ಗೊತ್ತಾಗ್ತದೆ. ಅರ್ಥ ಆಯ್ತಾ. ಆ ಒಂದು ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅರ್ಥ ಆಯ್ತಾ, ಒಂದು ಪಾಪ ಬಡವ್ರಿಗೋಸ್ಕರ ಒಂದು ಮನೆಗಳು ಬೇಕು. ಆಯ್ತಾ. ತುಂಬ ತೊಂದರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಮ್ಮದನ್ನ ಇಲ್ಲೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಇರೋದನ್ನೆಲ್ಲ ಇಲ್ಲಿ ಯಾರು ಸೈಟ್ಗಳಿಲ್ಲ ಅಂತೇಳಿ ಬೇರೆ ಕಡೆ ಎಲ್ಲ ತಗೊಂಡು ಹೋಗ್ತಾ ಇದ್ರು. ನಾವು ಹಠ ಮಾಡಿ ನಿಲ್ಲಿಸಿ ಮತ್ತು ಅವ್ರು ಕಾಲು ಇಟ್ಕೊಂಡು ಇಲ್ಲೇ ತುಂಬ ಅವಶ್ಯಕತೆ ಅಂತೇಳಿ ಒಂದು 622 ಸ್ಲಮ್ ಬೋರ್ಡಿಂದ ಲೇಔಟ್ ಮಾಡ್ತಾ ಇದ್ವಿ. ಅದೇ ರೀತಿ ಭಾಳ ಸರಿ ಕೇಳ್ಕೊಂಡಾಗ ಒಂದು ವಿಶೇಷವಾಗಿ ಒಂದು ಪಂಚಾಯತಿಗಳಿಗೆ, ಉಜ್ನಿ ಪಂಚಾಯತಿ, ಕಾಳಾಪುರಕ್ಕೆ, ನಮ್ಮ ಉಜ್ನಿ ZP ಲಿಮಿಟಲ್ಲಿ ಮೊದಲನೇದಾಗಿ ಆಯಿತಾ ಎಲ್ಲ ನನ್ನ ಅಕ್ಕಂದರಿಗೆ, ತಾಯಂದರಿಗೆ, ನನ್ನ ಸಹೋದರರಿಗೆ ಕ್ಷಮೆ ಕೇಳ್ತೀನಿ. ಕಾಯಿಸಿದೆ ಸುಮಾರು 2 ತಿಂಗಳು, ಜನವರಿ 22ರಿಂದ ಆಯಿತಾ, 1 ತಿಂಗಳು 20 ದಿವಸ ಆಯಿತು. 2 ತಿಂಗಳಿಂದ ಒಂದು ವಿಶೇಷ ಅಧಿವೇಶನ ಇತ್ತು ಆಯಿತಾ, ನರೇಗದು. ಆಮೇಲೆ ನಮ್ಮ ಬಜೆಟ್ ಅಧಿವೇಶನ ಇತ್ತು. 2 ತಿಂಗಳಿಂದ ನಿರಂತರವಾಗಿ ಅಧಿವೇಶನ ಮತ್ತು ಈ ಕಾರ್ಯಕ್ರಮಗಳ ಒತ್ತಡದಲ್ಲಿ ಕ್ಷೇತ್ರಕ್ಕೆ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಗೊತ್ತಾಯ್ತಾ. ಸಾರ್ವಜನಿಕರ ಭೇಟಿಗಾಗಿರ್ಬೋದು ಮತ್ತು ಜನತಾ ದರ್ಶನ ಆಗಿರ್ಬೋದು, ಆಡಳಿತಾತ್ಮಕ ನಿರ್ಣಯ ಕೈಗೊಳ್ಳೋಕ್ಕಾಗಿರಲಿಲ್ಲ. ಈ ಎಲೆಕ್ಷನ್ ಇದೆಲ್ಲ ಆದಮೇಲೆ ಇವತ್ತೇ ತುಂಬ ದಿವಸ ಆದಮೇಲೆ ಕ್ಷೇತ್ರಕ್ಕೆ ಊರಿಗೆ ಬಂದು ಹೋಗ್ತಿದ್ದೆ ಆಯಿತಾ. ಆದರೆ ಕೂಡ್ಲಿಗೆ ಆಲ್ಮೋಸ್ಟ್ 1 ತಿಂಗಳಾದ್ಮೇಲೆ ಬಂದಿದ್ದೀನಿ. ಅದಕ್ಕೆ ಸಾರ್ವಜನಿಕರು ಬೆಳಗ್ಗೆಯಿಂದನೂ ಭಾಳ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಕಾಯಿಸ್ಬೇಕಾಯ್ತು. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಎರಡನೇದು ಆಯಿತಾ, ಮನೆಗಳು ಹಾಕ್ಕೊಟ್ಟಿದ್ದಾರೆ. ಈಗ ನಾವು ಏನು ಅಂದ್ಕೊಂಡ್ವಿ, ಈಗ ನಮ್ಮ ಇದ್ರಿಗೆ ಬಂದಿದ್ದಾವೆ, ಅಲ್ಲೆಲ್ಲ ಲೀಸ್ಟ್ ಮಾಡ್ರಪ್ಪ ಅಂತ ಇವಾಗ ಹೇಳಿದ್ವಿ. ಆಮೇಲೆ ಅದ್ರ ಪತ್ರದ ಮೇಲೆ ಮಿನಿಸ್ಟ್ರು ಹೇಳಿದ್ರು, ಇಲ್ಲ ಅದು ಗಾಳೆಪಣ್ಣ ವಿಶೇಷವಾಗಿ ಈಗ ನೀವೆಲ್ಲ ಲೆಟ್ರ್ ಕೊಟ್ಟ ಮೇಲೆ ಅವರು ಮನವಿ ಮಾಡಿದ್ರು ಬಡವರಿದೆ ಅಂತೇಳಿ. ಅದಕ್ಕೋಸ್ಕರ ನಾನು ಈವರೆಗೂ ಹೇಳಿದ್ದೀನಿ, ಸಿವರೆಗೂ ಹೇಳಿದ್ದೀನಿ, ಸೆಕ್ರೆಟರಿ ಆಫೀಸಲ್ಲಿ ಕೂಡ ಹೇಳಿದ್ದೀನಿ. ಅಲ್ಲಿ ಏನು ಅವರು ಪಟ್ಟಿ ಕೊಟ್ಟಿದ್ರು ಈಗಾಗಲೇ ಗಾಳೆಪ್ಪ ಅವ್ರ ಕಡೆಯಿಂದ, ಆ ಪಟ್ಟಿ ಪ್ರಕಾರನೇ ಮಾಡಿ ಒಟ್ಟಿನಲ್ಲಿ ಯಾರು ಬೆರಳೆ ಹಿಡಿದು ತೋರಿಸ್ಬಾರ್ದು ದುಡ್ಡು ಇಸ್ಕೊಂಡಿದ್ದಾರೆ ಆಗಲಿ ಅಂತೇಳಿ, ಮತ್ತು ದೌರ್ಜನ್ಯ ಮಾಡಿ ಇಲ್ಲ ಬೇಕಾಗಿರೋದು ಕೊಟ್ಟಿದ್ದಾರೆ, ಇಲ್ಲ ತಾರತಮ್ಯ ಆಗಬಾರ್ದು, ಎಲ್ಲ ಅರ್ಹರಿರೋ ಬಡವರಿಗೆ ಕೊಡಬೇಕಂತೇಳಿ ಈಗಾಗಲೇ ಅವ್ರು ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ ಏನಿದೆ ಅದನ್ನೇ ಅಪ್ರೂವ್ ಮಾಡಿ ಅಂತ ಹೇಳಿದ್ರಿ. ಈಗ ನಮಗೂ ಸುಮಾರು ಈಗ 1,000, 1,500 ಮನೆಗಳು ನಮಗೂ ಬರ್ತವೆ. ಮತ್ತು ಎಲ್ಲ ತಾಲೂಕಿನ ಬಡವರಿಗೆ ಎಲ್ಲ ಪಂಚಾಯತ್ಗಳು ಕೊಡೋಂಥ ಕೆಲಸ ಮಾಡ್ತೀವಿ. ಇನ್ನೂ ಇವ್ರ ಕಡೆಯಿಂದ ಒಳ್ಳೆ ಕೆಲಸ ಆಗಲಿ, ನಿಮ್ಮ ಸಹಕಾರ ನಮಗೂ ಇರಲಿ, ಬಡವ್ರ ಬರೋಂಥ ಕೆಲಸ ಮಾಡೋಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಆಯಿತಾ. ನಾನು ಹೇಳಿದ್ದೆ, ಈಗ ಬಂದರೆ ನಮ್ಮ ಹತ್ರ ಹಂಗೆ ಹೋಗೋಕ್ಕೆ ನನಗೂ ಇಷ್ಟ ಆಗಲ್ಲ.